ಸುಮ್ಮನೆ ಅವ್ರು ಹೇಳ್ತಾರೆ ಹಾಗಾದರೆ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು 3 ವರ್ಷ 10 ತಿಂಗಳು ಏನೇನು ಮಾಡಿದ್ದಾರೆ ಹೇಳಿ ನೋಡೋಣ. 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ? ಅಶೋಕ ವಾಸ್ ಎ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ಲ, ರೆವಿನ್ಯೂ ಖಾತೆ ತಗೊಂಡಿದ್ರಲ್ಲ, ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ. 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರು, ಮಾಡಿದ್ರ? ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದ್ರು, ಮಾಡಿದ್ರ? ಹೇಳಿ ನೀವೇ. 1 ಲಕ್ಷದವರೆಗೆ 2018 ಮ್ಯಾನಿಫೆಸ್ಟೋನ ಓದಿ ನೀವು ಸ್ವಲ್ಪ. ಅದರಲ್ಲಿ ಎಷ್ಟಾಗಿದೆ? ನಾಟ್ ಈವನ್ 10% ಆಫ್ ದ್ಯಾಮ್. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ. ನಿಂತಿದ್ದವ? ಯಾವಾಗ ನಿಂತಿದ್ದವೇನ್ರಿ? ನಿಲ್ಸಿದೀವ? ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ದಿವಾಳಿ ಆಗಿದೆಯಾ? ಆದ್ರೆ ಪದೇ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗ್ತಿರೋದು. ಅವರೇ ಹುಟ್ಟಾಕ್ತಾ ಇರೋದು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಕ್ತಾ ಇದ್ದಾರೆ. ಏನ್ ಪರಿಷ್ಕರಣೆ ಮಾಡಿದೀವಿ? ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ? ಫ್ರೀ ಬಸ್ ವಿಚಾರದಲ್ಲೂ ಪರಿಷ್ಕರಣೆ. ಎಲ್ಲಿ ಪರಿಷ್ಕರಣೆ ಮಾಡಿದೀವಿ? ಎಲ್ಲಿ ಮಾಡಿ? ಎಲ್ಲಪ್ಪ ನೀನು ಹೇಳು. ಕಡೆ ಮಾಡಿ ಸಂದರ್ಭದಲ್ಲೂ ಡಿಸಿಎಂ ಅವರು ಕೂಡ ಅದನ್ನ ಹೇಳಿದ್ರು. ಡಿಸಿಎಂ ಹೇಳೋದು ಬಿಟ್ಬಿಡಿ, ನಾನು ಹೇಳ್ತಾ ಇದ್ದೀನಿ. ಡಿಸಿಎಂ ಆ ಥರ ಹೇಳಿಲ್ಲ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹಂಗೆ ಹೇಳಿಲ್ಲ ಅಂತ. ಆಯ್ತು. 325 ಕೋಟಿ ಮಹಿಳೆಯರು 325 ಕೋಟಿ ಮಹಿಳೆಯರು ಫ್ರೀಯಾಗಿ. ಅದರಲ್ಲಿ ಬಿಜೆಪಿಯವರು ಸೇರಿಲ್ವಾ? ಎಲ್ಲ ಧರ್ಮದವರು ಸೇರಿಲ್ವಾ? ಎಲ್ಲ ಜಾತಿಯವರು ಸೇರಿಲ್ವಾ? ನಾವು ಯಾವ್ದಾದ್ರು ಪ್ರೋಗ್ರಾಮ್ ನಿಲ್ಲಿಸಿದೀವ? ನೀವು ಅವರು ಮೇಳ ತಾಳ ಅಂದ್ರೆ ನಾಟ್ ಆಲ್. ಮೇಳ ತಾಳ ನಾವಿದ್ದಾಗ ಈ ತರ ತಾಳ ಹಾಕ್ತಿರ್ಲಿಲ್ಲ. ಹಿಂಗೆಲ್ಲ ಹಂಗೆಲ್ಲ ಇಲ್ಲ. ಈಗ ಒಬ್ರು ಕೇಳಿ ಒಬ್ರು. ಅದರಲ್ಲಿ ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಇಲ್ಲಪ್ಪ, ಹೇಳ್ತಾ ಇದ್ದೀನಲ್ರಿ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು, ಅವ್ರು ಬಿಟ್ಟು ಇನ್ಯಾರನ್ನು APLಗೆ ಹೋಗ್ಬೇಕು, ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು? ಅಲ್ಲ, ಇಲ್ಲಿ ಬೈ ಎಲೆಕ್ಷನ್ ಇರ್ಲಪ್ಪ. ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು? ಅದರಿಂದ ಅದ್ರ ಮೇಲೆ ನಂಬ್ಕೊಳಕ್ಕಾಗಲ್ಲ. ಅದು ಸ್ಯಾಂಪಲ್ ಅಷ್ಟೇ. ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡ್ಬಿಟ್ರ? ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ, ಯು ವಿಲ್ ವಿನ್ ಆಲ್ ದಿ 3 elections, 3 by-elections in Karnataka. ನಬಾರ್ಡ್ನಲ್ಲಿ ಏನು ಹೇಳಿ ಮಾಡಿದ್ದಾರೆ ಅಂದರೆ, ಕಳೆದ ವರ್ಷ 5,600 ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ರು, ರೀಫೈನಾನ್ಸಿಂಗ್ ಮಾಡಿದ್ರು. ಈ ವರ್ಷ 2,340 ಕೋಟಿ ಮಾಡಿದ್ದಾರೆ. 2,340. ದಟ್ ಮೀನ್ಸ್ ವಿಷಯ 3,220 ಕೋಟಿ ಕಡಿಮೆ ಆಗ್ಬಿಡದೆ. ನಾ 50%, 58%. ಇದು ಅನ್ಯಾಯ, ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಯಾಕಂದರೆ ನಬಾರ್ಡ್ನವರು ನಮಗೆ ಫ್ರೀಯಾಗಿ ಏನು ಕೊಡಲ್ಲ, 4% ರೇಟ್ನಲ್ಲಿ ಕೊಡ್ತಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.